ಗೈಸ್, ನೀವು ನೋಡ್ತಿರೋದು ನನ್ನ 1 ಎಕರೆ ಕಲ್ಲಂಗಡಿ ತೋಟ. ಇದು ಬಂದು ನಾಮದಾರಿ NH295 ಸೀಡ್ಸ್ ಹಾಕಿರೋದು ನಾನು, ನೋಡ್ಬೋದು ನೀವು. ಸೊ ಇದರಲ್ಲಿ ನನಗೆ 10 ಟನ್ ಇಳುವರಿ ಲಾಸ್ ಆಗಿದೆ, ಪ್ಲಸ್ 2 ಲಕ್ಷ ಲಾಭ ಬರಬೇಕಿತ್ತು, ಅದೂ ವೇಸ್ಟ್ ಆಯಿತು. ಸೊ ಯಾಕೆ ಏನು ಅಂತ ನಾನು ಈ ವಿಡಿಯೋಲಿ ಹೇಳ್ತೀನಿ, ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನಲ್ ಯುವ ರೈತ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ವೆಯ್ಟ್ ಏನು ಬಂದಿಲ್ಲ. ಸೊ 85 ಡೇ 80 ದಿನ ಆಗಿದೆ ಬೀಜ ಹಾಕಿದ್ದು. 5 ಸೀಡ್ಸ್ ಫೈರಲ್ಲ, ಬಳ್ಳಿಗಳು ನೋಡ್ಬೋದು ನೀವು, ಆಗಲೇ ಒಣಗೋಗಿದೆ. ನಾನು ಮಾಡ್ರೆ ತಪ್ಪು ಮಾಡಬೇಡಿ. ಗೊಬ್ಬರ ಮೈಕ್ರೋ ನ್ಯೂಟ್ರಿಯೆಂಟ್ಸು, ನೈಟ್ರೋನೈಲು, ಪೊಟ್ಯಾಷಿಯಂ ನೈಟ್ರೇಟು ಎಲ್ಲನೂ ಕೊಟ್ಟಿದ್ದೆ. ಬಟ್ ಆದರೆ ಕಾಯಿ ಸೈಜ್ ಬಂದಿಲ್ಲ, ಮತ್ತು ಸೀಡ್ಸು ಈಲ್ಡ್ ಬಂದಿಲ್ಲ. ಯಾಕಂದರೆ ಕಾಯಿ ವೆಯ್ಟ್ಗೆ ಆಗಿಲ್ಲ. ಯಾಕಂದರೆ ನಾನು ಮಣ್ಣು ಆ ಸೀಡ್ಸು ಬಂದು ಕೆಂಪು ಮಣ್ಣಿಗೆ ಸೆಟ್ ಆಗಲಿಲ್ಲ ಅನಿಸುತ್ತೆ ಯಾಕೋ. ಅದಕ್ಕೆ ಬಳ್ಳಿಗಳು ಎಲ್ಲ ಹಸಿರು ಎಲ್ಲ ಹೋಗಿ ಒಣಗೋಗ್ಬಿಡ್ತು. ಸೊ ಆಮೇಲೆ ನಾನು ಸುಮಾರು ಸ್ಪ್ರೇ ಎಲ್ಲ ಮಾಡಿದೆ, ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಿದೆ, ಆದರೂ ಈಲ್ಡ್ ಬರಲಿಲ್ಲ. ಸೊ ರೈಟ್ ಇದ್ದರೂ ಕೂಡ ಇವಾಗಿನ ರೈಟ್ಗೆ ಇಟ್ಟಿರೆ 10 ಟನ್ ಮೇಲೆ ಈರುಳ್ಳಿ ಬರಬೇಕಿತ್ತು, ಅದು ಇಳುವರಿ. ಬಟ್ ಆದರೆ ಇದರಲ್ಲಿ 10 ಟನ್ ಇದ್ದರೂ ಬರಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ನಾಳೆ ಬರ್ತೀನಿ ಅಂದರೆ ನಾಳೆ ಕೊಡಬೇಕು. ಅದಾಗ ಎಷ್ಟಾಗುತ್ತೆ ನೋಡೋಣ. 1-2 ಟನ್ ಆಗ್ಬೋದು, 20 ರೂಪಾಯಿ 15 ರೂಪಾಯಿ ನಡೆಯುತ್ತೆ. ಈ ಥರ ಸೈಜ್ ಇದ್ದರೆ ಕಡಿಮೆ, ಯಾಕಂದರೆ ಸೇಲ್ ಜಾಸ್ತಿ ಆಗಲ್ಲ ಈ ಥರ ಸೈಜ್ ಇದ್ದರೆ. ಅದಕ್ಕೆ ನೀವು ನೋಡಿಕೊಂಡು ಸೀಡು ಫಸ್ಟು ನಿಮ್ಮ ಮಣ್ಣು ಯಾವುದು ಚೆಕ್ ಮಾಡಿಕೊಂಡು ಸೀಡೆಲ್ಲ ಸೆಟ್ ಆಗುತ್ತೆ ಅನ್ನೋದು ನೋಡಿ ಹಾಕಿ. ನಾನು ಹಾಕಿರೋ ಸೀಡ್ ಬಂದು ನಾಮದಾರಿ NH295. ಅದು ನಮ್ಮ ಮಣ್ಣಿಗೆ ಸೆಟ್ ಆಗಲಿಲ್ಲ ಅನಿಸುತ್ತೆ, ಅದಕ್ಕೆ ಇಳುವರಿ ಚೆನ್ನಾಗಿ ಬಂದಿಲ್ಲ. ಸೊ ನೋಡಿ ಚೆಕ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿ, ಸುಮ್ಮನೆ ಹಾಕಕ್ಕೆ ಹೋಗ್ಬೇಡಿ ಈ ವಿಡಿಯೋಗಳು ನೋಡ್ಕೊಂಡು. ಸೊ ನಾನು ಎಲ್ಲನೂ ಸರಿಯಾಗಿ ಮಾಡಿದೆ, ಬಟ್ ನಮ್ಮ ಮಣ್ಣಿಗೆ ಸೆಟ್ ಆಗುತ್ತೆ ಚೆಕ್ ಮಾಡಲಿಲ್ಲ. ಸೊ ಅದಕ್ಕಾಗಿ ನನಗೆ ಲಾಸ್ ಆಗಿದೆ. ಸೊ ನೀವು ಯಾರು ಈ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಗೈಸ್, ಎಲೆಗಳು ನೋಡಿ ಈ ರೀತಿಯಾಗಿದೆ. ಸೊ ನಾನು ಮಾಡಿದ ತಪ್ಪು ನೀವು ಯಾರು ಮಾಡೋಕ್ಕೆ ಹೋಗಬೇಡಿ.